ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಪೊಲೀಸ್ ಭದ್ರತೆಯನ್ನ ಈ ಬಾರಿ ಹೆಚ್ಚಳ ಮಾಡಿದ್ದಾರೆ. ದೆಹಲಿ ಬಾಂಬ್ ಬ್ಲಾಸ್ಟ್ ಎಫೆಕ್ಟ್ ಇದು ಅಂತ ಕಾಣಿಸುತ್ತೆ. ಕುಂದಾನಗರಿಯಲ್ಲಿ ಭದ್ರತೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ವಿಧಾನಸೌಧದ ಸುತ್ತಲೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಅಧಿವೇಶನದ ಸಂದರ್ಭದಲ್ಲಿ ಸುರಕ್ಷತೆಯ ದೃಷ್ಟಿಯ ಕಾರಣಕ್ಕಾಗಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಡಿಸೆಂಬರ್ 21ರವರೆಗೂ ಕೂಡ, ಡಿಸೆಂಬರ್ 21ರ ಮಧ್ಯರಾತ್ರಿಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಈ ಬಾರಿ ಸುವರ್ಣಸೌಧ ಮುತ್ತಿಗೆ, ಬೆಳಗಾವಿ ಚಲೋ ಇಂಥ ಹೋರಾಟಗಳಿಗೆ ಅವಕಾಶವಿಲ್ಲ. ಪೊಲೀಸರ ಅನುಮತಿ ಪಡೆದವರಿಗೆ ಮಾತ್ರ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಈವರೆಗೆ 47 ಸಂಘಟನೆಗಳಿಂದ ಪ್ರತಿಭಟನೆಗೆ ಅನುಮತಿಯನ್ನ ಕೇಳಿದ್ದಾವೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂತಿಲ್ಲ ಅನ್ನುವ ಕಂಡೀಷನ್ ಕೂಡ ಇಲ್ಲಿದೆ. ಭದ್ರತೆಯ ದೃಷ್ಟಿಯಿಂದ 800ಕ್ಕೂ ಹೆಚ್ಚು ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. इसका क्या है ಸ್ವಲ್ಪ ಒಂದು ಲೊಕೇಶನ್ ಹುಡುಕಬೇಕು ಫಾರ್ ಮೀಟಿಂಗ್. ಕೆಳಗೆ ಬರುತ್ತಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ಹೇಗಿದೆ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟ್ಟಾರಗಸ್ತೆ ಒಂದಿಷ್ಟು ಚಾಟ್ ಮಾಡಿದ್ದಾರೆ, ನೋಡೋಣ. ಬೆಳಗಾವಿಯಲ್ಲಿ 10 ದಿನ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ಇಡೀ ಒಂದು ಸುವರ್ಣ ವಿಧಾನಸೌಧ ಸೇರಿದಂತೆ ಬೆಳಗಾವಿ ನಗರದಲ್ಲಿ ಖಾಕಿ ಸರ್ಪಗಾವಲಿರುತ್ತೆ. ಬನ್ನಿ ಯಾವ ರೀತಿ ಈ ಬಾರಿ ಭದ್ರತೆಯನ್ನು ಕೈಗೊಳ್ಳಲಾಗ್ತದೆ, ಅದರಲ್ಲೂ ವಿಶೇಷವಾಗಿ ದೆಹಲಿ ಬಾಂಬ್ ಬ್ಲಾಸ್ಟ್ ಆದ ಬಳಿಕ 6,000 ಸಿಬ್ಬಂದಿಗಳಲ್ಲಿ ನಿಯೋಜನೆ ಮಾಡ್ತಿರ್ತಕ್ಕಂಥದ್ದು. ಸರ್, ಭದ್ರತೆ ಯಾವ ರೀತಿ ಇರುತ್ತೆ ಈ ಬಾರಿ? ಪ್ರತಿ ವರ್ಷ ಇದ್ದಂಗೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಮಾಡಲಾಗಿದೆ. ಇದರ ಜೊತೆಗೆ ನಮ್ಮದು KSRP ಫೋರ್ಸ್, ನಮ್ಮದು CR ಫೋರ್ಸ್, DR ಫೋರ್ಸ್, ಇದು ಈ ಪಡೆಗಳು ಕೂಡ ಅವರ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಸಹಾಯಕ್ಕೆ ಇಲ್ಲಿ ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕ್ವಿಕ್ ರೆಸ್ಪಾನ್ಸ್ ಟೀಮ್ಸ್ ಇದನ್ನು ಕೂಡ ಬಳಸ್ತಾ ಇದ್ದೀವಿ. CCTV ಈ ವರ್ಷ 800ಕ್ಕಿಂತ ಜಾಸ್ತಿ CCTV ವಿಧಾನಸೌಧ ಸುತ್ತಮುತ್ತಲು ಮತ್ತು ಪೂರ್ತಿ ಸಿಟಿನಲ್ಲಿ ನಾವು ಬಳಸ್ತೀವಿ. ಡ್ರೋನ್ ಕೂಡ ಈ ವರ್ಷ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಇದರ ಜೊತೆಗೆ 3 ಕಿಲೋಮೀಟರ್ ಸುತ್ತಮುತ್ತಲು ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. ಇದರ ಉದ್ದೇಶ ಏನಿದೆ ಅಂದರೆ ಪ್ರತಿಭಟನೆ ಮಾಡಲಿ ಜನ, ಅದು ಬೇಡಿಕೆ ಕೂಡ ಇಡಲಿ, ಬಟ್ ತುಂಬ ಹೆಚ್ಚಿನ ನಂಬರ್ನಲ್ಲಿ ಇದ್ದರೆ ಇದು ಒಂದು ವೈಟಲ್ ಇನ್ಸ್ಟಾಲೇಷನ್ ಇದೆ. ನಮ್ಮ ರಾಜ್ಯದ ಸೆಷನ್ ನಡೆಯುವಾಗ ಅಸೆಂಬ್ಲಿ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ವೈಟಲ್ ಇನ್ಸ್ಟಾಲೇಷನ್ ಆಗುತ್ತೆ. ಇದರದ್ದು ಸೇಫ್ಟಿ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ತುಂಬ ಜನ ಸೇರಿದರೆ ಇಟ್ ಪೋಸೆಸ್ ಅ ಲಿಟಲ್ ಥ್ರೆಟ್. ಸರ್, ಈಗ ಪ್ರತಿಭಟನೆ ಎಷ್ಟು ಸ್ಟಂಟ್ಗಳನ್ನು ನಿರ್ಮಿಸಿದ್ರಿ ಮತ್ತು ಪ್ರತಿದಿನ ಎಷ್ಟು ಸಂಘಟನೆ ಅವಕಾಶ ಮಾಡಿಕೊಡ್ತಾರೆ? ಇತ್ತೀಚೆಗೆ ನಮಗೆ 47 ಪ್ರತಿಭಟನೆದು ಬೇಡಿಕೆಗಳು ಸಿಕ್ಕಿದೆ. ನಾವು ಅವರೆಲ್ಲ ಆರ್ಗನೈಸರ್ ಜೊತೆಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಸುವರ್ಣ ಗಾರ್ಡನ್ ಇಲ್ಲಿ BSNL ಲೇಔಟ್ ಇದೆ ಕೊಂಡಸ್ಕೊಪ್ಪ ಹತ್ತಿರ, ಅಲ್ಲಿ ಮತ್ತು ಹಲ್ಗಾಮಚ್ಚೆ ಬೈಪಾಸ್, ಈ 3 ಜಾಗೆಯಲ್ಲಿ ನಾವು ಜಾಗವನ್ನು ಗುರುತಿಸಿದ್ದೀವಿ. ಆದರೆ ಅವರಿಗೆ ಎಲ್ಲ ಆರ್ಗನೈಸರ್ಸ್ಗೆ ಮಾತಾಡುವಾಗ ಎಷ್ಟು ಕಡಿಮೆ ಸಾಧ್ಯ ಇದೆ ಅಷ್ಟೇ ಕಡಿಮೆ ನಂಬರ್ನಲ್ಲಿ ಬರಲಿಕ್ಕೆ ನಾವು ಅವರಿಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ಈಗ ಏನು 163 ಕಾಯ್ದೆಯಡಿ ಒಂದು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಸರ್. ಸುವರ್ಣಸೌಧ ಸುತ್ತಲೂ ಕೂಡ ಒಂದಿಷ್ಟು ಪ್ರತಿಭಟನೆ ಟೆಂಟ್ಗಳು ಜಿಲ್ಲಾಡಳಿತ ಇರುವಂಥದ್ದು. ಅನುಮತಿ ಇದ್ದವರಿಗೆ ಮಾತ್ರ ಅವಕಾಶನ ಅಥವಾ ಹೇಗೆ? ಹೌದು, 144 ಇದು ಜನರಲ್ ಪಬ್ಲಿಕ್ಕೋಸ್ಕರ ಇದೆ ಮತ್ತು ಇಲ್ಲಿ ಬರಬೇಕಾದ್ರೆ ಪರ್ಮಿಷನ್ ತೊಗೊಂಡು ಬನ್ನಿ ಅಂತ ಅಷ್ಟೇ. ಅದು ಪ್ರತಿಭಟನೆ ಮಾಡಬೇಕಾದ್ರೆ ವಿತ್ ಪರ್ಮಿಷನ್ ಕಡ್ಡಾಯವಾಗಿ ಬರಬೇಕು. ನಾನು ಯಾಕಂದರೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ, ಬೆಳಗಾವಿ ಚಲೋ, ಸುವರ್ಣ ವಿಧಾನಸೌಧ ಚಲೋ ಅಂತ ಸಾಕಷ್ಟು ಜನ ಏನು ಪರ್ಮಿಷನ್ ಇಲ್ಲ ಏನಿಲ್ಲ, ಈ ಥರ ಇದು ವೈಟಲ್ ಇನ್ಸ್ಟಾಲೇಷನ್ಗೆ ಚಲೋ ಆ ಥರ ಕಾಲ್ ಕೊಡೋದು ಸೂಕ್ತ ಇಲ್ಲ. 144 ಅದಕ್ಕೋಸ್ಕರ ಜಾರಿನಲ್ಲಿ ಇದೆ. ಅವರು ಫಸ್ಟ್ ಪರ್ಮಿಷನ್ ತಗೊಳ್ಳಿ, ಅದರ ಪ್ರಕಾರ ಜನರಿಗೆ ಅವರು ಆಹ್ವಾನ ಮಾಡಬೇಕು. ವಿಶೇಷವಾಗಿ ಒಂದು ನ್ಯಾಷನಲ್ ಹೈವೇ ಇರ್ತಕ್ಕಂಥದ್ದು. ಸೊ ಪ್ರತಿ ಬಾರಿ ಪ್ರತಿಭಟನೆ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳಾಗಿದ್ದಾವೆ ಸರ್. ಅವೆಲ್ಲ ನೋಡೋದಾದರೆ ಯಾವ ರೀತಿ? 16,000ಕ್ಕಿಂತ
ಹೆಚ್ಚಿನ ವಾಹನಗಳು ಇಲ್ಲಿಂದ ಓಡಾಡುತ್ತದೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಕ್, ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ ಈ ಎಲ್ಲ ಹೋಗುತ್ತೆ. ಅದೇ 1 ಗಂಟೆದು ಕೂಡ ಡಿಲೇ ಇದ್ದರೆ ಅದರಲ್ಲಿ ಸಾಕಷ್ಟು ಆರ್ಥಿಕ ನಷ್ಟ ಅವರಿಗೆ ಉಂಟಾಗುತ್ತದೆ. ಸೊ ಯಾರು ಪ್ರತಿಭಟನೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅವರು ಕೂಡ ಈ ಜವಾಬ್ದಾರಿ ವಹಿಸಬೇಕು. ಅವರಿಗೆ ಕಷ್ಟ ಇದೆ, ಬಟ್ ಅದರಿಂದ ಬೇರೆಯವರಿಗೆ, ನಮ್ಮ ಕರ್ನಾಟಕದ ಜನರಿಗೆ, ಬೇರೆ ಜನರಿಗೆ ಅದರಿಂದ ಕಷ್ಟ ಆಗಬಾರ್ದು. ಅದು ಕೂಡ ಸ್ವಲ್ಪ ಅವರು ಕಾಳಜಿ ವಹಿಸಬೇಕು. ಇವಿಷ್ಟು ಏನಂದರೆ ಪೊಲೀಸ್ ಆಗ್ತದಂಥ ಭೂಷಣ್ ಅಂತ ಮಾತು ನಾಡದ್ರೋಹಿ MS-ಗೆ ಯಾವುದೇ ಕಾರಣಕ್ಕೂ ಏನು ಮಹಾಮೇಳ ನಡೆಸೋದಕ್ಕೂ ಕೂಡ ಅನುಮತಿ ಕೊಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳುವಂಥದ್ದು. ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.